ಸ್ನೇಹಿತರೆ, ಸ್ವಾಗತ. ಮುತ್ತಣ್ಣನ ಸ್ವಾಗತ. ಇವತ್ತಿನ ವಿಷಯ ನಾಯಿ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಕೆಲವು ಟೈಮಲ್ಲಿ ನಾವು ಕಷ್ಟದಲ್ಲಾಗಿರ್ತೀವಲ್ಲ, ಅವರು ನಮಗಾಗಲ್ಲ ಸ್ನೇಹಿತರೆ. ಆದರೆ ಈ ನಾಯಿ ಅನ್ನೋದು ಹೆಚ್ಚು ಕಡಿಮೆ ಇದಕ್ಕೂ ನಮಗೂ ಒಂದು 5-6-7 ವರ್ಷದ ಅನುಬಂಧ ಸಂಬಂಧ ಇದೆ. ಯಾಕೆ ಈ ವಿಷಯ ವಿಡಿಯೋ ಇವನು ಇದನ್ನು ಮಾಡ್ತಾಯಿದ್ದಾನೆ ನೀವು ಅನ್ಕೋಬೋದು. ಸುಮ್ಮನೆ ಒಂದು ದಿವಸ ಯಾವಾಗಲೂ ಹೀಗೆ ಒಂದು 3-4 ನಮ್ಮ ಅಜ್ಜಿ ಇದ್ದಾಗಿಂತಲೂ 4 ವರ್ಷದ ಹಿಂದೆ 5-6 ವರ್ಷದ ಹಿಂದೆ ಬಂದಂಥ ನಾಯಿ ಇದು. ಸುಮ್ಮನೆ ಎಲ್ಲಿಂದಲೋ ಬಂತು, ನಾವೇನು ಬಂದಿಲ್ಲ. ಇವತ್ತಿನವರೆಗೂ ಊಟ ಹಾಕಲಿ, ಒಂದೊಂದು ಸಿಟ್ಟಿಗೆ ಒಂದೊಂದು ಇದು ಮಾಡಲಿ, ಏನೇ ಮಾಡಲಿ, ಈ ನಾಯಿ ಬಿಟ್ಟು ಹೋಗಿಲ್ಲ, ಜೊತೆಗೆ ಇದೆ. ನೋಡಿ, ಒಬ್ಬ ಪ್ರಾಣಿಗೆ ಒಂದು ಅಗ್ಲ ಅನ್ನ ಹಾಕಿರೆ ಅದು ಎಷ್ಟು ಒಂದು ನಮ್ಮನ್ನು ಕಾಯುತ್ತೆ, ಜೊತೆ ಇರುತ್ತೆ ಅನ್ನೋದಕ್ಕೆ ಈ ನಾಯಿನೇ ಸಾಕ್ಷಿ. ಯಾಕೆಂದರೆ ಇದು ಹೇಳಬೇಕು, ಯಾಕೆಂದರೆ ಇವತ್ತಿನ ಕಾಲದಲ್ಲಿ ಮನುಷ್ಯರು ನಾವು ಜೀವನ ಪರ್ಯಂತ ಅವರಿಗೆ ಜೀವನ ರೂಪಿಸ್ಕೊಳಕ್ಕೆ ನಾವು ಜೊತೆಗೂಡಿರ್ತೀವಿ. ಆದರೆ ಮನುಷ್ಯರಿಗೆ ಬೆಲೆ ಇರಲ್ಲ. ಒಂದು ನಾಯಿ ಒಂದು ಪ್ರೀತಿ ಕೊಡ್ತಾವಲ್ಲ, ಅದು ಬೆಲೆ ಇರಲ್ಲ. ಪ್ರಾಣಿಗಳು ದೈವ ಸ್ವರೂಪ ಅನ್ನೋದು ಇದಕ್ಕೆ. ನಾಯಿ ನಾಯಿ ಅನ್ನಬಾರ್ದು ನಿಜ ಜೀವನದಲ್ಲಿ. ಅದೇ ಶ್ರೀಹರಿಯ ಒಂದು ಸ್ವರೂಪನೇ ಒಂದು ಈ ನಾಯಿ ಮರಿ. ಅದಕ್ಕೆ ಕೆಲವೊಂದು ಇವು ದೇವ್ರ ರೂಪನೇ ಅನಿಸುತ್ತೆ. ಯಾವುದೋ ಜನ್ಮದ ಅಟ್ಯಾಚು, ಯಾವುದೋ ಜನ್ಮದಲ್ಲಿ ನಮಗೆ ಸಂಬಂಧ ಇತ್ತು ಅನಿಸುತ್ತೆ. ಅದಕ್ಕೆ ಈ ನಾಯಿ ಮರಿ ಇವತ್ತು ಬಂದು ಜೊತೆ ಇದೆ. 4-5 ವರ್ಷ ಆಯಿತು. ಹೊರಗಡೆ ಇರ್ತೀವಿ ನಾವು, ಮತ್ತೊಂದು ಜಾಗಕ್ಕೆ ಹೋಗ್ತೀವಿ, ಅಲ್ಲಿರ್ತೀವಿ ಇಲ್ಲಿರ್ತೀವಿ. ನಮ್ಮ ತಾಯಿ ಜೊತೆ ಸದಾ ಇರುತ್ತೆ ಇದು ಯಾವಾಗಲೂ. ಅದೊಂದು ಖುಷಿಯಾದ ವಿಚಾರ. ಹಾಗಾಗಿ ಈ ವಿಡಿಯೋವನ್ನು ನಿಮ್ಗೆ ಮಾಡಬೇಕು ಅನ್ನಿಸ್ತು. ಹೇಳ್ದಾಗ ಕೇಳುತ್ತೆ, ಮನೆ ಹತ್ರ ಒಬ್ರೂ ಬರೋಕ್ಕೆ ಬಿಡಲ್ಲ, ಕೂಗುತ್ತೆ, ಅರ್ಚುತ್ತೆ. ಅದೇ ಒಂದು ವಿಶೇಷ. ನಾಯಿ ಮರಿ ಒಂದು ಭಾಳ ಖುಷಿಯಾಗುತ್ತೆ. ಯಾಕೆಂದರೆ ಒಂದು ಪ್ರಾಣಿ ಎಷ್ಟು ನಿಯತ್ತು ತೋರಿಸುತ್ತೆ ಒಂದು ಅಗ್ಲ ಅನ್ನ ತಿಂದು ಅಂದರೆ, ಈ ಒಂದು ನಾಯಿ ಮರಿನೇ ಒಂದು ಇದು ಅನಿಸುತ್ತೆ. ಯಾವುದೋ ಜನ್ಮದ ನೆಂಟನೋ ಎಲ್ಲಿಂದಲೋ ಬಂತು. ಇವತ್ತು ಪ್ರತಿದಿನ ನಮ್ಮ ತಾಯಿ ಜೊತೆ ನೋಡಿ ಹೇಗೆ ಆಟ ಆಡಿಕೊಂಡು ಹೇಗೆ ಇದೆ. ಅದೇ ಒಂದು ಖುಷಿಯಾದ ವಿಚಾರ. ಅನ್ನ ನೀರು ಕೊಟ್ಟಿದ್ದಕ್ಕೆ ಅದು ಸಾರ್ಥಕತೆ ಹೇಗಿದೆ ನೋಡಿ. ಸ್ವಂತ ಮಗನ ಥರ ಆಟ ಆಡ್ಕೊಂಡು ಇದೆ ನಾಯಿ ಮರಿ. ಇದೇ ಅಲ್ವೇನ್ರಿ ಮನುಷ್ಯನ ಜೀವನ. ಏನಿದೆ ರೀ, ಬೇರೆಯವ್ರಿಗೆ ಮೋಸ ಮಾಡ್ಕೊಂಡು ಸಪೋರ್ಟ್ ತಗೊಂಡು ಮನುಷ್ಯರು ಮೋಸ ಮಾಡ್ತಾರೆ, ಆ ಥರ ಅಲ್ಲ ನೋಡಿ. ಎಷ್ಟು ಪ್ರೀತಿಯಿಂದ ಇದೆ. ಸ್ನೇಹಿತರೆ, ತಿಳಿದಂತೆ 1-2 ಮಾತು. ಯಾಕೆ ಅಂದರೆ, ಇಂಥ ಪ್ರಾಣಿಗಳು ನಂಬಿ, ಮನುಷ್ಯ ಅನ್ನೋ ಒಬ್ಬ ಕ್ರೂರ ಪ್ರಾಣಿನ ಯಾವತ್ತೂ ನಂಬೇಡಿ. ನಿಮ್ಮ ಹತ್ರ ಕೆಲಸ ಆಗೋ ತನಕ ಆದಮೇಲೆ ನಿಮ್ಮನ್ನು ಬಿಟ್ಟಾಕ್ತಾರೆ. ಅಷ್ಟೇ ಜೀವನ. ತಿಳಿದಂತೆ 1-2 ಮಾತುಗಳನ್ನು ನಿಮಗೆ ತಿಳಿಸ್ಬೇಕಾಗಿತ್ತು, ಹೇಳಿದ್ದೀನಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಬಡವನ ಬೆಳೆಸಿ, ಈ ಬಡವನ ಮಗನ ಬೆಳೆಸಿ. ನಿಮ್ಮ ಆಶೀರ್ವಾದ ಪ್ರೀತಿ ಸದಾ ಇರಲಿ. ಜೈ ಶ್ರೀರಾಮ್. ಇದೇ ನಿಮ್ಮ ಮಗಗೆ ಆಶೀರ್ವಾದ ಆಗುತ್ತೆ.